ನಾನಿವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ. ಯೂಶ್ವಲಿ ನಾವು ವೀಕ್ಲಿ 2 to 3 days ಮೀಟ್ ಆಗ್ತಾ ಇರ್ತೀವಿ ಕ್ಲಾಸಲ್ಲಿ. ಬಟ್ ಇವತ್ತು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೆ. ಅವಳು ಮನೆ ಹತ್ರನೇ ಬಂದು ನನ್ನ ಪಿಕ್ ಮಾಡ್ತಾಳೆ. ನೀವು ನನ್ನ ಹಳೆ ವೀಡಿಯೋಸ್ ನೋಡಿದರೆ ನನ್ನ ಫ್ರೆಂಡ್ ಯಾರು ಅಂತ ನಿಮಗೆ ಗೊತ್ತಾಗಿರುತ್ತೆ. ನನಗೆ ಅವಳನ್ನ ಮೀಟ್ ಮಾಡೋಕ್ಕೆ ಯಾಕೆ ಖುಷಿ ಅಂದರೆ ಜಾನ್ಗೋಸ್ಕರ. ಇದೇ ನನ್ನ ಪ್ರೀತಿಯ ಗುಂಡಣ್ಣ ಜಾನ್ ಬೇಬಿ. ಸೊ ನಾವಿವತ್ತು ಹೋಗಿದ್ದು ಸೆಕೆಂಡ್ ಹ್ಯಾಂಡ್ ಶಾಪ್. ಇಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ಶಾಪ್ಸ್ ತುಂಬಾ ಕಾಮನ್, ಯಾಕೆಂದ್ರೆ ಇಲ್ಲಿ ರೀಸೈಕಲ್ ಮತ್ತೆ ರೀಯೂಸಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲಿ ಇಂಥದ್ದು ಸಿಗಲ್ಲ ಅಂತ ಹೇಳಕ್ಕೆ ಆಗಲ್ಲ, ಇಲ್ಲಿ ಪ್ರತಿಯೊಂದು ಸಿಗತ್ತೆ. ಫರ್ನಿಚರ್ ಇಂದ ಹಿಡಿದು ಕಿಚನ್ ಯುಟೆನ್ಸಿಲ್ಸ್, ಶೂಸ್, ಆಕ್ಸೆಸರೀಸ್, ಬಟ್ಟೆ ಎಲ್ಲ ಸಿಗುತ್ತೆ. ಮಕ್ಕಳಿಗೆ ಟಾಯ್ಸ್ ಕೂಡ ಸಿಗುತ್ತೆ. ಅಂಡ್ ಈ ತರ ವಿಂಟೇಜ್ ಐಟಮ್ಸ್ ನೆಲ್ಲ ನಾವ್ ಇಲ್ಲಿ ಜಾಸ್ತಿ ನೋಡಿ. ಇಲ್ಲಿ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಇಲ್ಲಿನ ಜನ ಜಾಸ್ತಿ ಈ ತರ ಶಾಪ್ಸ್ ಬರ್ತಾರೆ. ಯಾಕಂದ್ರೆ ಇಲ್ಲಿ ಆಪ್ಷನ್ಸ್ ಜಾಸ್ತಿ ಇರುತ್ತೆ, ಅದು ಅಲ್ಲೇ ಅಫೋರ್ಡೆಬಲ್ ಪ್ರೈಸ್ ಆಗಿರೋದ್ರಿಂದ ತುಂಬಾ ಜನ ಇಲ್ಲಿ ಬರ್ತಾರೆ. ಇದೇ ತರ ಸೆಕೆಂಡ್ ಹ್ಯಾಂಡ್ ಶಾಪ್ಸ್ ಇಲ್ಲಿ ತುಂಬಾ ಇದೆ. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಬಿಸ್ನೆಸ್ ಯಾಕೆ ತುಂಬಾ ಕ್ಲಿಕ್ ಆಗಿದೆ ಅಂದ್ರೆ ಇದಕ್ಕೆ 2 ರೀಸನ್ ಇದೆ. ಒಂದ್ ರೀಸನ್ ಬಂದು ತುಂಬಾ ಕಡಿಮೆ ಪ್ರೈಸ್ ಗೆ ನಮ್ಗೆ ಎಲ್ಲ ಐಟಮ್ಸ್. ಇನ್ನೊಂದು ರೀಸನ್ ಬಂದು ಈ ಸೆಕೆಂಡ್ ಹ್ಯಾಂಡ್ ಶಾಪ್ಸ್ ನೆಲ್ಲ ಚಾರಿಟಿ ಅವ್ರು ನಡೆಸ್ತಾರೆ. ಸೊ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ. ಸೊ ನಮಗೂ ನಾವು ಬೈ ಮಾಡಿದಾಗ ಟ್ಯಾಕ್ಸ್ ಕಡಿಮೆ ಬೀಳುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಲಿಶಿತ್ಗೋಸ್ಕರ ಸೆಂಟ್ರಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದೆ. ನೀನ್ ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಿರೋದ್ರಿಂದ ಮಾಲ್ ಎಲ್ಲ ಈ ತರ ಡೆಕೋರೇಟ್ ಮಾಡಿದ್ದಾರೆ. ಬರೋದ್ ಲೇಟ್ ಆಯ್ತು ಅಂತ ಗ್ಯಾಪ್ ಅಲ್ಲಿ ಒಂದ್ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ನನ್ನ ಫೇವ್ರೆಟ್ ಬಬಲ್ ಟೀ ಕುಡಿತಾ ನಿನ್ನದೇ ನೆನಪು ದಿನವೂ ಮನದಲ್ಲಿ ಅಂತ ಕಾಯ್ತಾ ಇದ್ದೆ. ಅಷ್ಟ್ರಲ್ಲಿ ನಮ್ಮ ಬಾಸ್ ಬಂದ್ರು. ಆಮೇಲೆ ಆಸ್ ಯೂಶುವಲ್ ಪ್ಯಾಸೆಂಜರ್ ಪ್ರಿನ್ಸಸ್ ತರ ಕುತ್ಕೊಂಡು ಆರಾಮಾಗಿ ಮನೆಗೆ ರೀಚ್. ಹೆಸರು ಈಸಿ ಅಂತ. ನಾವು ಹೊರಗೆ ಹೋಗಿ ಬಂದ ತಕ್ಷಣನೇ ಓಡೋಡಿ ಬರ್ತಾಳೆ.